ಪಂಚರಾಜ್ಯ ಚುನಾವಣೆಗಳದ್ದೇ ಒಂದು ಲೆಕ್ಕ, ಪಶ್ಚಿಮ ಬಂಗಾಳದ್ದೇ ಮತ್ತೊಂದು ಲೆಕ್ಕ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಆಗಿದ್ದು ಚುನಾವಣೆ ಅಲ್ಲ, ಯುದ್ಧ. ಬಿಜೆಪಿ ಮತ್ತು ಟಿಎಂಸಿ ನಡುವೆ ಒಂದು ಮಿನಿ ಯುದ್ಧವೇ ನಡೆದಿದೆ. ಗೆಲುವಿಗಾಗಿ ಏನೇನೋ ಮಾಡಬೇಕು, ಎರಡೂ ಪಕ್ಷಗಳು ಅದೆಲ್ಲವನ್ನೂ ಮಾಡಿವೆ. ಈಗ ಏಪ್ರಿಲ್ 28ಕ್ಕೆ ಚುನಾವಣೆ ಮುಗಿದಿದ್ರೂ ಸಹ ಎರಡೂ ಪಕ್ಷಗಳ ನಡುವಿನ ದಂಗಲ ಮಾತ್ರ ಮುಂದುವರೆದಿದೆ. ನಿಲ್ಲದ ಬಂಗಾಳದ ದಂಗಲ್, 15 ಬೂತ್ಗಳಲ್ಲಿ ಮರುಮತದಾನ. ಇವಿಎಂ ಟ್ಯಾಂಪರ್ ಮಾಡೋ ಭೀತಿ, ಸ್ಟ್ರಾಂಗ್ ರೂಮ್ಗಳಿಗೆ ದೀದಿ ಕಾವಲು. ಇಸಿ ವಿರುದ್ಧವೂ ಮಮತಾ ಸಮರ, ಹೈಕೋರ್ಟ್ ಸುಪ್ರೀಂ ಹೇಳಿದ್ದೇನು? ಚುನಾವಣೆಗೂ ಮುನ್ನ ಗಲಾಟೆಗಳು, ಚುನಾವಣೆ ವೇಳೆಯೂ ಗಲಾಟೆಗಳು, ಮತದಾನದ ವೇಳೆಯೂ ಹೊಡಿಬಡಿ, ರಕ್ತಪಾತ. ಚುನಾವಣೆ ಮುಗಿದ ನಂತರವಾದರೂ ಎಲ್ಲವೂ ತಣ್ಣಗಾಗಬಹುದು ಅಂದ್ಕೊಂಡ್ರೆ ಅದೂ ಇಲ್ಲ. ಬಂಗಾಳದ ದಂಗಲ್ ಮತ್ತಷ್ಟು ಜೋರಾಗಿದೆ. ಫಲಿತಾಂಶ ಬಂದು ಸರ್ಕಾರ ರಚನೆ ಆಗುವವರೆಗೂ ಈ ಯುದ್ಧ ಮುಂದುವರಿಯಲಿದೆ ಅಂತ ಹೇಳಲಾಗ್ತಾ ಇದೆ. ದೀದಿ ವರ್ಸಸ್ ಮೋದಿ ಕಾಳಗ ಸದ್ಯಕ್ಕೆ ನಿಲ್ಲಲ್ಲ ಅಂತ ಹೇಳಲಾಗ್ತಾ ಇದೆ. ಬಂಗಾಳ ಚುನಾವಣೆ ಅಂದ್ರೆ ಅಲ್ಲಿ ನೆತ್ತರು ಹರಿಯದೆ ಮತಗಳು ಬೀಳೋದಿಲ್ಲ, ಸಾವು ನೋವುಗಳು ಆಗದೆ ಚುನಾವಣೆ ನಡೆಯೋದಿಲ್ಲ. ಪ್ರತಿ ಬೂತ್ನಲ್ಲೂ ಏನೋ ಒಂದು ಕಿರಿಕ್, ಪ್ರತಿ ಕ್ಷೇತ್ರದಲ್ಲೂ ಗಲಾಟೆ, ಪ್ರತಿ ಜಿಲ್ಲೆಯಲ್ಲೂ ಆಕ್ರೋಶ, ರೋಷಾಗ್ನಿ. ಮೊದಲ ಹಂತದಲ್ಲೂ ಗದ್ದಲ ಗಲಾಟೆಗಳು ನಡೆದಿದ್ವು. ಅದಕ್ಕೆ ಎರಡನೇ ಹಂತದಲ್ಲಿ ಯಾವುದೇ ಗಲಾಟೆ ನಡೆಯಬಾರದು ಅಂತ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿತ್ತು. ಆದರೂ ಸಹ ಎರಡನೇ ಹಂತದ ಚುನಾವಣೆ ವೇಳೆಯೂ ಒಂದಷ್ಟು ಗಲಾಟೆಗಳು ನಡೆದಿದ್ವು. ಆ ಗಲಾಟೆಗಳು, ಗೊಂದಲಗಳು ಈಗ 15 ಬೂತ್ಗೆ ಮರು ಮತದಾನ ನಡೆಯುವಂತೆ ಮಾಡಿವೆ. ಈ ಚುನಾವಣೆ ಕಳೆದ ಚುನಾವಣೆ ಮಾತ್ರ ಅಲ್ಲ, ಕಳೆದ 3-4 ದಶಕಗಳಿಂದಲೂ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ರಕ್ತಪಾತ ನಡೀತಾನೇ ಇದೆ. ಸಾವು ನೋವುಗಳಿಗೆ ಬ್ರೇಕ್ ಬೀಳ್ತಾನೇ ಇಲ್ಲ. ಅದಕ್ಕೆ ಈ ಬಾರಿ ಚುನಾವಣೆಗೂ ಮುನ್ನವೇ ಭಾರೀ ಬಂದೋಬಸ್ತ್ ಮಾಡಲಾಗಿತ್ತು. ಮೊದಲನೇ ಹಂತದ ಚುನಾವಣೆಗಳಲ್ಲಿ ಗಲಾಟೆಗಳು ನಡೆದ ನಂತರ ಎರಡನೇ ಹಂತದ ಚುನಾವಣೆಗೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು. ಆದರೂ ದಕ್ಷಿಣ 14 ಪರಗಣ ಜಿಲ್ಲೆ, ಡೈಮಂಡ್ ಹಾರ್ಬರ್ ಸೇರಿದಂತೆ ಹಲವು ಕಡೆ ಮತದಾನ ಸರಿಯಾಗಿ ನಡೆದಿಲ್ಲ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಆ ನಿಟ್ಟಿನಲ್ಲಿ ಈಗ ಮರು ಮತದಾನ ನಡೆಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಹೇಗಾಗಿ ಬಿಟ್ಟಿದೆ ಅಂದ್ರೆ, ರಾಜ್ಯದ ಅಧಿಕಾರಿಗಳು ಟಿಎಂಸಿ ಪರ, ಕೇಂದ್ರ ಅಧಿಕಾರಿಗಳು ಬಿಜೆಪಿ ಪರ ಎನ್ನುವಂತೆ ಆಗಿದೆ. ಬಿಜೆಪಿ ಸ್ಟೇಟ್ ಪೊಲೀಸರು ಮತ್ತು ಬೂತ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ರೆ, ಟಿಎಂಸಿ ಅವರು IAS IPS ಅಧಿಕಾರಿಗಳು ಚುನಾವಣಾ ಆಯೋಗದ ಕ್ರಮವನ್ನೇ ಪ್ರಶ್ನೆ ಮಾಡ್ತಾ ಇದೆ. ಎರಡನೇ ಹಂತದ ಚುನಾವಣೆಯಲ್ಲಿ ಕೆಲವು ಅಧಿಕಾರಿಗಳು ದೀದಿ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಅವರನ್ನ ಕೆಲಸದಿಂದ ವಜಾ ಮಾಡಲಾಗಿತ್ತು. ಈಗ ಅಕ್ರಮಕ್ಕೆ ಬೂತ್ ಅಧಿಕಾರಿಗಳು ಸಹಕರಿಸಿದ್ದಾರೆ, ಮತದಾನದಲ್ಲಿ ಅಕ್ರಮ ಆಗಿದೆ ಅಂತ ಮರು ಮತದಾನ ಮಾಡಿಸಲಾಗಿದೆ. ಪಶ್ಚಿಮ ಬಂಗಾಳದ 15 ಬೂತ್ಗಳಲ್ಲಿ ಈಗ ಮರು ಮತದಾನ ನಡೆಸಲಾಗಿದೆ. ಎರಡನೇ ಹಂತದ ಮತದಾನ ನಡೆದಿದ್ದ 2 ವಿಧಾನಸಭಾ ಕ್ಷೇತ್ರಗಳ 15 ಬೂತ್ಗಳಲ್ಲಿ ರಿವೋಟಿಂಗ್ ಮಾಡಲಾಗಿದೆ. ಮಗ್ರಹಾತ್ ಪಶ್ಚಿಮದ 11 ಬೂತ್ಗಳಲ್ಲಿ ಹಾಗೆ ಡೈಮಂಡ್ ಹಾರ್ಬರ್ನ 4 ಬೂತ್ಗಳಲ್ಲಿ ಮರು ಮತದಾನ ಮಾಡಲಾಗಿದೆ. ಮರು ಮತದಾನದ ವೇಳೆ ಮತ್ತಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಮತದಾನ ನಡೆಸಿದ್ದರಿಂದ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಈ ಬೂತ್ಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಮರು ಮತದಾನ ನಡೆದಿದೆ. ಮಗರಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳು, ಡೈಮಂಡ್ ಹಾರ್ಬರ್ನ 4 ಮತಗಟ್ಟೆಗಳಲ್ಲಿ ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಿ ಸಂಜೆ 6 ಗಂಟೆಗೆ ಮುಗಿದಿದೆ. ಈ ಕ್ಷೇತ್ರಗಳಲ್ಲಿ ಏಪ್ರಿಲ್ 29ರಂದು ಎರಡನೇ ಹಂತದ ಮತದಾನ ನಡೆದಿತ್ತು. ಮತದಾನದ ಬಳಿಕ ಚುನಾವಣಾ ಆಯೋಗಕ್ಕೆ ಈ ಮತಗಟ್ಟೆಗಳಲ್ಲಿ ಅಕ್ರಮ ನಡೆದಿದೆ ಎಂಬ ದೂರುಗಳು ಬಂದಿದ್ದವು. ಅಕ್ರಮ ಆರೋಪದ ದೂರುಗಳಿಗೆ ಸ್ಪಂದಿಸಿದ ಚುನಾವಣಾ ಆಯೋಗ ದಕ್ಷಿಣ 24 ಪರಗಣ ಜಿಲ್ಲೆಯ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸಿದೆ.
ಎಲೆಕ್ಟ್ರಾನಿಕ್ ಮತಯಂತ್ರ ಅಸಮರ್ಪಕ ಕಾರ್ಯ, ಮತಗಟ್ಟೆ ವಶಪಡಿಸಿಕೊಳ್ಳುವಿಕೆ, ಬೆದರಿಕೆ ಹಾಗೂ ಮತದಾನದ ಗೌಪ್ಯತೆಯ ಉಲ್ಲಂಘನೆಯಂತಹ ಅಕ್ರಮಗಳನ್ನು ಉಲ್ಲೇಖಿಸಿ ಇಲ್ಲಿನ ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು, ಮತಗಟ್ಟೆ ಏಜೆಂಟ್ಗಳು, ವೀಕ್ಷಕರು ಮರು ಮತದಾನಕ್ಕೆ ಒತ್ತಾಯಿಸಿದರು. ಯಾಕಂದರೆ ಕೆಲವು ಕಡೆ ಇವಿಎಂ ಮಷಿನ್ಗೆ ಟೇಪ್ ಅಂಟಿಸಲಾಗಿತ್ತು. ಬಿಜೆಪಿಯ ಚಿಹ್ನೆಯ ಕಾಣದಂತೆ ಟೇಪ್ ಅಂಟಿಸಲಾಗಿತ್ತು. ಅದನ್ನು ಆಗಲೇ ಕೆಲವರು ಪ್ರಶ್ನೆ ಮಾಡಿದ್ರು. ಇನ್ನು ಕೆಲವು ಕಡೆಗಳಲ್ಲಿ ಟಿಎಂಸಿ ಕಾರ್ಯಕರ್ತರು ಅನುಮತಿ ಇಲ್ಲದೆ ಬೂತ್ಗಳಿಗೆ ನುಗ್ಗಿದ್ರು. ಈ ಎಲ್ಲ ಕಾರಣಗಳಿಂದ ಚುನಾವಣಾ ಆಯೋಗ 15 ಬೂತ್ಗಳಲ್ಲಿ ಮರು ಮತದಾನ ಮಾಡಿಸಿದ್ದು, ಇನ್ನೂ ಕೆಲವು ಕ್ಷೇತ್ರಗಳ ಮರು ಮತದಾನದ ಬಗ್ಗೆಯೂ ನಿರ್ಧರಿಸಲಿದ್ದೇವೆ ಅಂತ ಹೇಳಿದೆ. ಸದ್ಯ ಮರು ಮತದಾನ ಮಾಡ್ತಾ ಇರೋದಕ್ಕೆ ಟಿಎಂಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಬಿಜೆಪಿ ದೊಡ್ಡ ಅಂತರದಿಂದ ಸೋಲುತ್ತದೆ ಎಂದು ಗೊತ್ತಾಗಿ ಡೈಮಂಡ್ ಹಾರ್ಬರ್ ಮತ್ತು ಮಗ್ರಹತ್ನಲ್ಲಿ ಮರು ಮತದಾನಕ್ಕೆ ಒತ್ತಾಯಿಸಿದೆ. ಜನಮತ ಬಿಜೆಪಿ ವಿರುದ್ಧವಾಗಿದೆ ಮತ್ತು ಅದು ಹಾಗೆಯೇ ಇರುತ್ತೆ, ಇದರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿ ಮಾತ್ರ ಟಿಎಂಸಿ ಕೆಲವು ಕಡೆ ಕಳ್ಳ ಮತದಾನ ಮಾಡಿತ್ತು, ನೈಜ ಮತದಾರರಿಗೆ ಮತ ಚಲಾವಣೆ ಮಾಡಲು ಅವಕಾಶ ಕೊಟ್ಟಿಲ್ಲ, ಮತದಾರರು ಅಪೇಕ್ಷೆಯಂತೆಯೇ ಮರು ಮತದಾನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮರು ಮತದಾನದ ವೇಳೆಯೂ ಕೆಲವೊಂದು ಸಮಸ್ಯೆಗಳು ಕಾಣಿಸಿಕೊಂಡಿದ್ದವು. ಇವಿಎಂ ದೋಷದಿಂದಾಗಿ ವಿವಿಧ ಮತದಾರರು 1 ಗಂಟೆಗೂ ಹೆಚ್ಚು ಕಾಲ ಸರತಿ ಸಾಲಲ್ಲಿ ಕಾಯಬೇಕಾಯಿತು. ಮತದಾನ ವಿಳಂಬ ಕುರಿತು ಬೇಸರ ವ್ಯಕ್ತಪಡಿಸಿದ ಕೆಲ ಮತದಾರರು ಸಮಸ್ಯೆಗಳನ್ನು ಸರಿಪಡಿಸಿ ಇಲ್ಲವೇ ಮತಗಟ್ಟೆಯನ್ನು ಮುಚ್ಚಿ ನಾವು ಇಲ್ಲಿ ಸುಮ್ಮನೆ ಕಾಯುವ ಬದಲು ಮನೆಗೆ ಹೋಗುತ್ತೇವೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ಡೈಮಂಡ್ ಹಾರ್ಬರ್ನ ಮತ್ತೊಂದು ಮತಗಟ್ಟೆಯಲ್ಲೂ ಕೂಡ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿದ್ದರಿಂದ ಮತದಾರರು ಪರದಾಡುವಂತೆ ಆಗಿತ್ತು. ಚುನಾವಣಾ ಆಯೋಗದ ವಿರುದ್ಧವೂ ದೀದಿ ಹೋರಾಟ. ರಾಜ್ಯ ವರ್ಸಸ್ ಕೇಂದ್ರ ಅಧಿಕಾರಿಗಳು, ಸುಪ್ರೀಂನಲ್ಲಿ ಟಿಎಂಸಿಗೆ ಹಿನ್ನಡೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಅವರು ಇವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಚುನಾವಣೋತ್ತರ ಸಮೀಕ್ಷೆಗಳು ಹೊರಬಂದ ನಂತರ ಈಗ ಬಿಜೆಪಿ ಮತ್ತು ಟಿಎಂಸಿಗೆ ಭಯ ಮತ್ತಷ್ಟು ಹೆಚ್ಚಾಗಿದೆ. 200ಕ್ಕಿಂತ ಹೆಚ್ಚು ಸೀಟುಗಳನ್ನು ನಾವೇ ಗೆಲ್ಲುವುದಂತ ಎರಡೂ ಪಕ್ಷಗಳು ಹೇಳಿಕೊಡ್ತಾ ಇವೆ. ಆದರೆ ಬಿಜೆಪಿ ಗಿಮಿಕ್ ಮಾಡಿಯೇ ಗೆಲ್ಲಬಹುದು ಅಂತ ಟಿಎಂಸಿ ಆರೋಪಗಳನ್ನು ಮಾಡ್ತಾ ಇದೆ. ಸ್ಟ್ರಾಂಗ್ ರೂಮ್ಗಳಲ್ಲಿರೋ ಮತಯಂತ್ರಗಳು ಸಹ ಸೇಫ್ ಅಲ್ಲ, ಬಿಜೆಪಿ ಭದ್ರತಾ ಸಿಬ್ಬಂದಿಯನ್ನು ಬಳಸಿಕೊಂಡು ಅಕ್ರಮ ಮಾಡ್ತಾ ಇದೆ ಅಂತ ಟಿಎಂಸಿ ಆರೋಪಗಳನ್ನು ಮಾಡ್ತಾ ಇದೆ. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ರಾಜ್ಯದ ಅಧಿಕಾರಿಗಳು, ಪೊಲೀಸರು ಟಿಎಂಸಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಮತ ಚಲಾವಣೆ ಮಾಡದಂತೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಆ ಸಮಯದಲ್ಲಿ ಚುನಾವಣೆ ಆಯೋಗ ಡೈಮಂಡ್ ಹಾರ್ಬರ್ ಕ್ಷೇತ್ರದಲ್ಲಿ 5 ಮಂದಿ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು. ಆದರೆ ಈಗ ಮತ ಎಣಿಕೆಗೆ ಎಲ್ಲ ಕೇಂದ್ರದ ಅಧಿಕಾರಿಗಳನ್ನೇ ಕರೆಸಿಕೊಳ್ಳಲಾಗಿದೆ. ಇದು ಈಗ ಟಿಎಂಸಿಗೆ ಅನುಮಾನಗಳನ್ನು ಉಂಟು ಮಾಡಿತ್ತು. ಚುನಾವಣಾ ಆಯೋಗದ ವಿರುದ್ಧ ಕೋರ್ಟ್ ಮೆಟ್ಟಿಲು ಏರುವಂತೆ ಮಾಡಿತ್ತು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಣತೆಯಂತೆಯೇ ಕೆಲಸ ಮಾಡ್ತಾ ಇದೆ ಅಂತ ಟಿಎಂಸಿ ಈ ಹಿಂದಿನಿಂದಲೂ ಆರೋಪಗಳನ್ನು ಮಾಡಿಕೊಂಡು ಬಂದಿದೆ. ಇಡಿ, ಐಟಿ ವಿರುದ್ಧವೂ ಮಮತಾ ದೀದಿ ಆರೋಪ ಮಾಡಿದ್ರು. ಆಗ ಕೋರ್ಟ್ ಮಮತಾ ಬ್ಯಾನರ್ಜಿ ಅವರಿಗೆ ಛೀಮಾರಿ ಹಾಕಿತ್ತು. ಈಗ ದೀದಿ ಚುನಾವಣಾ ಆಯೋಗದ ಕ್ರಮಗಳನ್ನು ವಿರೋಧಿಸಿ ಕೋರ್ಟ್ ಮೆಟ್ಟಿಲು ಏರಿದ್ರು. ಅಲ್ಲೂ ಸಹ ಅವರಿಗೆ ಹಿನ್ನಡೆಯಾಗಿದೆ. ಮತ ಎಣಿಕೆ ವೇಳೆ ಕೇಂದ್ರ ಸರ್ಕಾರಿ ನೌಕರರನ್ನ ವೀಕ್ಷಕರಾಗಿ ನೇಮಿಸುವ ಬಗ್ಗೆ ಚುನಾವಣಾ ಆಯೋಗ ತೆಗೆದುಕೊಂಡ ನಿರ್ಧಾರವನ್ನ ಟಿಎಂಸಿ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿತ್ತು. ಟಿಎಂಸಿ
ಇದು ಪಕ್ಷಪಾತಕ್ಕೆ ದಾರಿ ಮಾಡಿಕೊಡಬಹುದು, ಮತ ಎಣಿಕೆಯಲ್ಲಿ ಅಕ್ರಮಕ್ಕೆ ಅವಕಾಶ ಸಿಗಬಹುದು ಅಂತ ವಾದಿಸಿತು. ಆದರೆ ಹೈಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸಿತ್ತು. ಇಂತಹ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇರುವಾಗ ಅಕ್ರಮ ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತು. ಕೇಂದ್ರ ಸರ್ಕಾರ ಅಥವಾ PSU ನೌಕರರನ್ನ ವೀಕ್ಷಕರಾಗಿ, ಸಹಾಯಕರಾಗಿ ಬಳಸುವುದು ಕಾನೂನುಬದ್ಧ. ಇದು ಚುನಾವಣಾ ಆಯೋಗದ ಅಧಿಕಾರದ ಒಳಗಿನ ಕ್ರಮ ಎಂದು ಹೇಳಿ TMCಗೆ ಕ್ಲಾಸ್ ತೆಗೆದುಕೊಂಡಿತ್ತು. ಕೇಂದ್ರದ ಅಧಿಕಾರಿಗಳು ಬರ್ತಾ ಇದ್ದಾರೆ ಎಂದ ಕೂಡಲೇ ಟೆನ್ಷನ್ ಆಗಿರೋ ಮಮತಾ ಬ್ಯಾನರ್ಜಿ ಕೇಂದ್ರದ ಅಧಿಕಾರಿಗಳು ಇಲ್ಲಿಗೆ ಬರಬಾರದು ಅಂತ ಸುಪ್ರೀಂ ಕೋರ್ಟ್ಗೂ ಅರ್ಜಿ ಹಾಕಿಕೊಂಡಿದ್ರು. ಆದರೆ ಸುಪ್ರೀಂನಲ್ಲೂ TMCಗೆ ಭಾರಿ ಹಿನ್ನಡೆಯಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಅಧಿಕಾರಿಗಳ ಆಯ್ಕೆ ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರ. ಎಣಿಕೆ ಮೇಲ್ವಿಚಾರಕ, ಎಣಿಕೆ ಏಜೆಂಟ್ ವಿಚಾರ, ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಈ ಎರಡೂ ವಿಚಾರಗಳನ್ನು ಚುನಾವಣೆ ಆಯೋಗವೇ ನೋಡಿಕೊಳ್ಳುತ್ತೆ. ರಾಜ್ಯದವರು ಇರಬೇಕಾ ಅಥವಾ ಕೇಂದ್ರದವರು ಇರಬೇಕಾ ಅನ್ನೋದನ್ನ ಆಯೋಗ ನಿರ್ಧರಿಸಲಿದೆ ಅಂತ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ. ಇದರಿಂದ TMCಗೆ ಸುಪ್ರೀಂ ಕೋರ್ಟಲ್ಲೂ ಹಿನ್ನಡೆ ಆದಂತಾಗಿದೆ. ರಾಜ್ಯದ ಅಧಿಕಾರಿಗಳು ಇದ್ರೆ TMCಗೆ ಭಯಪಟ್ಟು ಮಮತಾ ಪರವಾಗಿ ಕೆಲಸ ಮಾಡ್ತಾರೆ. ಅದು ಮತ್ತೊಮ್ಮೆ ಗಲಾಟೆಗಳಿಗೆ ಕಾರಣವಾಗಬಹುದು ಅಂತ ಚುನಾವಣಾ ಆಯೋಗ ಕೇಂದ್ರದ ಅಧಿಕಾರಿಗಳನ್ನ ವೀಕ್ಷಕರಾಗಿ ನೇಮಕ ಮಾಡಿದೆ. ಆದರೆ ಇದು TMCಗೆ ನುಂಗಲಾರದ ತುತ್ತಾಗಿದೆ. ಚುನಾವಣೆ ವೇಳೆಯೂ ಉತ್ತರ ಪ್ರದೇಶದಿಂದ ಎನ್ಕೌಂಟರ್ ಸ್ಪೆಷಲಿಸ್ಟರನ್ನ ಇಲ್ಲಿಗೆ ಕರೆಸಿ ಬಿಜೆಪಿ ವಿವಾದವನ್ನ ಹುಟ್ಟುಹಾಕಿತ್ತು. ಈಗ ಫಲಿತಾಂಶದ ಕೆಲಸಕ್ಕೂ ಕೇಂದ್ರದವರನ್ನೇ ಕರೆಸಿಕೊಳ್ತಾ ಇರುವುದು ಬಿಜೆಪಿ ಮತ್ತು TMC ನಡುವೆ ಮತ್ತೊಂದು ಸುತ್ತಿನ ಸಮರಕ್ಕೆ ಕಾರಣವಾಗಿದೆ. ಸಿಎಂ ಮಮತಾಗೆ ಭಯ, ಸ್ಟ್ರಾಂಗ್ ರೂಮ್ ಕಾಯ್ತಿದ್ದಾರೆ ದೀದಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದಿದೆ, ಆದರೆ ದಂಗಲ ಮಾತ್ರ ಇನ್ನೂ ಮುಂದುವರೆದಿದೆ. ಇದು ಪಶ್ಚಿಮ ಬಂಗಾಳ ಮತ್ತು ಕೇಂದ್ರ ಸರ್ಕಾರದ ನಡುವಿನ ದಂಗಲ್. ಚುನಾವಣೆ ವೇಳೆಯೂ ಹಲವು ಗೊಂದಲ ಗಲಾಟೆಗಳು ನಡೆದಿದ್ದು, ಈಗ ಮತ ಎಣಿಕೆ ವೇಳೆ ಏನೇನೋ ಆಗುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಮತಗಟ್ಟೆಗಳು ಇರೋ ಸ್ಟ್ರಾಂಗ್ ರೂಮ್ಗೆ ಬೆಂಕಿ ಬೀಳಬಹುದು, ಮತಯಂತ್ರಗಳ ಕಳ್ಳತನ ಆಗಬಹುದು, ಅಥವಾ ಮತ್ತೆ ಸ್ಟ್ರಾಂಗ್ ರೂಮ್ಗೆ ನುಗ್ಗಿ ರಿಗ್ಗಿಂಗ್ ಮಾಡಬಹುದು. ಏನು ಬೇಕಾದರೂ ಆಗಬಹುದು. ಯಾಕಂದ್ರೆ ಈ ಹಿಂದೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯ ಘಟನೆಗಳು ನಡೆದಿವೆ. ಅದಕ್ಕೆ ಈಗ TMC ಭಯ ಪಡ್ತಾ ಇದೆ. ಚುನಾವಣೆಯ ಫಲಿತಾಂಶ ಪ್ರಕಟಕ್ಕೆ ಇನ್ನೂ 2 ದಿನ ಬಾಕಿ ಇರುವ ಹೊತ್ತಲ್ಲೇ ಆಡಳಿತಾರೂಢ TMC ಸ್ಟ್ರಾಂಗ್ ರೂಮ್ನಲ್ಲಿ ಬಿಜೆಪಿ EVMಗಳ ಟ್ಯಾಂಪರಿಂಗ್ ಮಾಡುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದೆ. ಕೋಲ್ಕತ್ತಾದ ಸಖಾವತ್ ಮೆಮೋರಿಯಲ್ ಶಾಲೆಯಲ್ಲಿನ ಭವಾನಿಪುರ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ಕೇಂದ್ರಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ಬುಧವಾರ ಸಂಜೆ ಭೇಟಿ ಕೊಟ್ಟು EVMಗಳ ಟ್ಯಾಂಪರಿಂಗ್ ನಡೀತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಮತ್ತೊಂದೆಡೆ TMC ಅಭ್ಯರ್ಥಿಗಳು ಸೇರಿದಂತೆ ನೂರಾರು ಕಾರ್ಯಕರ್ತರು ಕುದಿರಾಮ್ ಅಂಚುಲಿಯಾನ್ನಲ್ಲಿರುವ ಸ್ಟ್ರಾಂಗ್ ರೂಮ್ ಬಳಿ ಜಮಾಯಿಸಿ EVMಗಳ ಟ್ಯಾಂಪರಿಂಗ್ ನಡೀತಾ ಇದೆ ಅಂತ ಧರಣಿ ನಡೆಸಿದ್ರು. ಯಾವುದೇ ಪ್ರತಿನಿಧಿಗಳ ಉಪಸ್ಥಿತಿ ಇಲ್ಲದೆ EVMಗಳನ್ನು ತೆರೆಯಲಾಗುತ್ತಿದೆ ಅಂತ ಆರೋಪಿಸಿ TMC CCTV ದೃಶ್ಯಾವಳಿ ಇರುವ ವಿಡಿಯೋವನ್ನ ಬಿಡುಗಡೆ ಮಾಡಿತ್ತು. ಇದು ಬಿಜೆಪಿ ಹಾಗೂ ಚುನಾವಣಾ ಆಯೋಗದ ನಡುವಿನ ಸಂಚಿನಿಂದ ನಡೆದ ದೊಡ್ಡ ಚುನಾವಣಾ ಅಕ್ರಮ ಅಂತ ಆರೋಪಿಸಿತ್ತು. ಇದರ ಬಗ್ಗೆ ಗುರುವಾರ ರಾತ್ರಿ ಇಡೀ ಹೈ ಡ್ರಾಮಾವೇ ನಡೆಯಿತು. As per our election rules, the candidate and election agent of any party is allowed up to the sealed room.
not inside the sealed room but outside at the door of sealed room. तो पहले तो ये लोग मेरे को घुसने ही नहीं देते थे, उसके बाद उसको फ़ोन किया, बट आरो किसी से परमिशन लेके आरो अब मेरे को घुसने दिया. ಟಿಎಂಸಿ ಆರೋಪಗಳ ಮೇಲೆ ಆರೋಪಗಳನ್ನ ಮಾಡ್ತಾ ಇದೆ, ಆತಂಕ ಪಡ್ತಾ ಇದೆ. ಬಿಜೆಪಿ ಅಕ್ರಮ ಮಾಡಿ ಗೆಲ್ಲಲು ನೋಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸ್ಟ್ರಾಂಗ್ ರೂಮ್ಗಳು ಮತ್ತು ಇವಿಎಂಗಳನ್ನ ತಿರುಚುವ ಪ್ರಯತ್ನ ನಡೀತಾ ಇದೆ. ಟಿಎಂಸಿ ಸೂಚನೆ ಇಲ್ಲದೆ ಸ್ಟ್ರಾಂಗ್ ರೂಮ್ ತೆರೆಯಲಾಗಿದೆ. ನಮ್ಮ ಪ್ರತಿನಿಧಿಗಳನ್ನ ಒಳಗೆ ಬಿಡಲಿಲ್ಲ, ಆದರೆ ಬಿಜೆಪಿ ಸದಸ್ಯರಿಗೆ ಅವಕಾಶ ಕೊಟ್ಟರು. ಮತಪತ್ರಗಳನ್ನ ರಿಗ್ಗಿಂಗ್ ಮಾಡಲಾಗಿದೆ ಎಂದು ಆರೋಪಿಸಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಆದರೆ ಚುನಾವಣಾ ಆಯೋಗ ಇದೆಲ್ಲವನ್ನ ಅಲ್ಲಗಳೆದಿದೆ. ಎಲ್ಲ ಸ್ಟ್ರಾಂಗ್ ರೂಮ್ಗಳನ್ನು ಅಭ್ಯರ್ಥಿಗಳು ಮತ್ತು ಅವರ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಸೀಲ್ ಮಾಡಲಾಗಿದೆ. ಅವು ಸಂಪೂರ್ಣ ಸುರಕ್ಷಿತವಾಗಿವೆ ಎಂದು ಆಯೋಗ ಹೇಳಿತ್ತು. ವೈರಲ್ ಆಗಿದ್ದ ವಿಡಿಯೋದಲ್ಲಿ ಕಾಣುವ ಚಟುವಟಿಕೆ ಇವಿಎಂ ತಿರುಚುವ ಕೆಲಸವಲ್ಲ, ಅಂಚೆ ಮತಪತ್ರಗಳನ್ನು ಪ್ರತ್ಯೇಕ ಸ್ಟ್ರಾಂಗ್ ರೂಮ್ನಲ್ಲಿ ವಿಂಗಡಿಸುವ ಅಧಿಕೃತ ಪ್ರಕ್ರಿಯೆಯ ಭಾಗ ಮಾತ್ರ ಎಂದು ಆಯೋಗ ಸ್ಪಷ್ಟನೆ ನೀಡಿದೆ. ಈ ಪ್ರಕ್ರಿಯೆ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮುಂಚಿತವಾಗಿ ಮಾಹಿತಿ ನೀಡಲಾಗಿತ್ತು ಎಂದು ತಿಳಿಸಿದ ಆಯೋಗ ಎಲ್ಲೂ ಟ್ಯಾಂಪರಿಂಗ್ ಆಗಿಲ್ಲ ಅಂತ ಹೇಳಿದೆ. ಪಂಚರಾಜ್ಯ ಚುನಾವಣೆಗಳಲ್ಲಿ ಈ ಬಾರಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿರೋದು ಪಶ್ಚಿಮ ಬಂಗಾಳ ಚುನಾವಣೆ. ಮೋದಿ ವರ್ಸಸ್ ದೀದಿ ಅಂತಲೇ ಬಿಂಬಿತವಾಗಿದ್ದ ಚುನಾವಣೆ ಈಗ ಮುಗಿದಿದ್ದು ಎಕ್ಸಿಟ್ ಪೋಲ್ ಸಹ ಆಚೆ ಬಂದಿದೆ. ಎಕ್ಸಿಟ್ ಪೋಲ್ ಎಲ್ಲ ಹೋಳು ಅಂತ ಇರೋ ಟಿಎಂಸಿ ಮೇ 4ರಂದು ಏನಾಗುತ್ತೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಜಯ. ಎಕ್ಸಿಟ್ ಪೋಲ್ ಬಗ್ಗೆ ದೀದಿ ಹೇಳಿದ್ದೇನು? ಯಾರಿಗೆ ಎಷ್ಟು ಸೀಟ್? ಸಮೀಕ್ಷೆಗಳ ಲೆಕ್ಕ ಉಲ್ಟಾ ಮಾಡುತ್ತಾ? ಮೇ 4ರ ಫಲಿತಾಂಶ. 2016ರ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 3 ಸೀಟು. ಆದರೆ 2021ರಲ್ಲಿ 77 ಸೀಟು ಗೆದ್ದು ಎಲ್ಲರನ್ನ ಹುಬ್ಬೇರುವಂತೆ ಮಾಡಿತ್ತು. ಈಗ ಬಂಗಾಳದಲ್ಲಿ ಬಿಜೆಪಿಯ ಅಧಿಕಾರ ಹಿಡಿಯಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. 2 ಸಂಸ್ಥೆಯ ಸಮೀಕ್ಷೆ ಹೊರತುಪಡಿಸಿ ಉಳಿದೆಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಅಧಿಕಾರ ಅಂತ ಹೇಳಿವೆ. ಮತದಾನೋತ್ತರ ಸಮೀಕ್ಷೆಗಳು ಬಿಜೆಪಿ ಜಯ ಸಾಧಿಸಲಿವೆ ಎಂಬ ಮುನ್ಸೂಚನೆ ನೀಡಿರುವ ಬೆನ್ನಲ್ಲೇ ಆಡಳಿತಾರೂಢ ಟಿಎಂಸಿಯು ಎಕ್ಸಿಟ್ ಪೋಲ್ಗಳನ್ನೇ ಪ್ರಶ್ನೆ ಮಾಡಿದೆ. ಈ ಸಮೀಕ್ಷೆ ನಡೆಸಿದ ಸಂಸ್ಥೆಗಳು ತಟಸ್ಥ ಧೋರಣೆ ಬಿಂಬಿಸಿದಂತೆ ಕಾಣುತ್ತಿಲ್ಲ. ಇದು ಬಿಜೆಪಿ ಪರ ವಾಲಿರುವುದನ್ನು ಸೂಚಿಸುತ್ತದೆಯೇ ಹೊರತು ವಾಸ್ತವ ಅಂಶಗಳನ್ನು ಪ್ರತಿಬಿಂಬಿಸಿಲ್ಲ ಅಂತ ಟಿಎಂಸಿ ಹೇಳಿದೆ. ಟಿಎಂಸಿ ಸಮೀಕ್ಷೆಗಳನ್ನು ನಂಬುವ ಬದಲು ಮತದಾರರನ್ನ ನಂಬ್ತಾ ಇದೆ. ಮತದಾರರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ. ಸಮೀಕ್ಷೆಗಳ ಲೆಕ್ಕಾಚಾರವನ್ನ ಮೇ 4ರ ಫಲಿತಾಂಶವು ಉಲ್ಟಾ ಮಾಡಲಿದೆ ಎಂದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದಾರೆ. ಮತಗಟ್ಟೆ ಸಮೀಕ್ಷೆಗಳಿಂದ ಪಕ್ಷದ ಕಾರ್ಯಕರ್ತರು ಕುಗ್ಗಬಾರದು. ನಮ್ಮ ಪಕ್ಷವು 226ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಮೇ 4ರಂದು ಮತ ಎಣಿಕೆ ಕೇಂದ್ರಗಳ ಮೇಲೆ ಟಿಎಂಸಿ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ನಿರಂತರ ನಿಗಾ ಇಡಬೇಕು. ಅಗತ್ಯ ಬಿದ್ದರೆ ನನ್ನ ತವರು ಕ್ಷೇತ್ರ ಭವಾನಿಪುರದಲ್ಲಿ ನಾನೇ ಖುದ್ದು ಕಾವಲು ಕಾಯುತ್ತೇನೆ ಅಂತ ಮಮತಾ ಹೇಳಿದ್ದಾರೆ.
ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಅನುಕೂಲಕರ ವಾತಾವರಣ ಇತ್ತು. ಆಡಳಿತ ವಿರೋಧಿ ಅಲೆ ಇದೆ ಅಂತ ಬಿಜೆಪಿ ಪ್ರಚಾರ ಮಾಡಿತ್ತು. ಅಷ್ಟೇ ಅಲ್ಲದೆ ಮತದಾರರಿಗೆ ಬಿಜೆಪಿ ಭರ್ಜರಿ ಆಮಿಷಗಳನ್ನು ಕೊಟ್ಟಿತ್ತು. ಹಾಗಾಗಿ ಈ ಬಾರಿ ಚುನಾವಣಾ ಫಲಿತಾಂಶದಲ್ಲಿ ಬದಲಾವಣೆಗಳು ಆಗಬಹುದು. ಬಿಜೆಪಿಗೆ ಅಧಿಕಾರ ಸಿಗುವ ಚಾನ್ಸ್ ಜಾಸ್ತಿ ಅಂತ ಸಮೀಕ್ಷೆಗಳು ಹೇಳಿವೆ. ವೋಟ್ ವೈಬ್ ಸಮೀಕ್ಷೆಯ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 143ರಿಂದ 163 ಸೀಟು ಗೆದ್ರೆ ಟಿಎಂಸಿ 127ರಿಂದ 147 ಸೀಟುಗಳವರೆಗೆ ಗೆಲ್ಲುವ ಸಾಧ್ಯತೆ ಇದೆಯಂತೆ. ಕಾಂಗ್ರೆಸ್ 2ರಿಂದ 4 ಸೀಟುಗಳಿಂದ ಗೆದ್ದುಕೊಳ್ಳಬಹುದು. ವೋಟ್ ವೈಬ್ ಮಾತ್ರ ಅಲ್ಲ, ಮ್ಯಾಟ್ರಿಜ್, ಚಾಣಕ್ಯ ಸೇರಿದಂತೆ ಬಹುತೇಕ ಸಮೀಕ್ಷೆಗಳು ಬಿಜೆಪಿಗೆ ಜಯ ಅಂತ ಹೇಳಿವೆ. ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ 192ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿ ಸರ್ಕಾರ ರಚಿಸಲಿದೆ ಎಂದು ಟುಡೇಸ್ ಚಾಣಕ್ಯ ಮತದಾನೋತ್ತರ ಸಮೀಕ್ಷೆಯಲ್ಲಿ ಭವಿಷ್ಯ ನುಡಿದಿದೆ. ಆಡಳಿತಾರೂಢ ಟಿಎಂಸಿ 100ಕ್ಕೂ ಅಧಿಕ ಸ್ಥಾನಗಳನ್ನು ಪಡೆಯಲಿದೆ ಎಂದು ಅಂದಾಜಿಸಲಾಗಿದೆ. ಆದರೆ ಇದೆಲ್ಲ ಸುಳ್ಳು ಅಂತ ಇರೋ ಟಿಎಂಸಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಕಾರ್ಯಕರ್ತರ ಮನೋಸ್ಥೈರ್ಯವನ್ನು ಕುಗ್ಗಿಸಲು ಬಿಜೆಪಿ ಸೂಚನೆ ಮೇರೆಗೆ ಎಕ್ಸಿಟ್ ಪೋಲ್ ಸಮೀಕ್ಷಾ ವರದಿಗಳನ್ನು ಪ್ರಕಟಿಸಲಾಗುತ್ತಿದೆ ಅಂತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗುರುವಾರ ಆರೋಪಿಸಿದ್ದಾರೆ. ಅವರ ಪಕ್ಷವು 226ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ತಮ್ಮ ಪಕ್ಷದ ಭವಿಷ್ಯದ ಬಗ್ಗೆ ಮಮತಾ ಬ್ಯಾನರ್ಜಿ ವಿಶ್ವಾಸ ವ್ಯಕ್ತಪಡಿಸಿದ್ದು, 294 ಸದಸ್ಯರ ಬಲದ ವಿಧಾನಸಭೆಯಲ್ಲಿ ಟಿಎಂಸಿ ಆರಾಮವಾಗಿ 2/3 ಸ್ಥಾನವನ್ನು ಪಡೆಯಲಿದೆ. 226ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೇವೆ. ಜನರು ನೀಡಿದ ಬೃಹತ್ ಜನಾದೇಶದಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಟಿಎಂಸಿ ರೀತಿ ಬಿಜೆಪಿ ಸಹ ಗೆಲುವಿನ ವಿಶ್ವಾಸದಲ್ಲಿದ್ದು, ದಶಕಗಳ ನಂತರ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಮಾಡುವ ಕನಸು ಕಾಣ್ತಾ ಇದೆ. ಬಿಜೆಪಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಎಫರ್ಟ್ ಹಾಕಿತ್ತು. ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಅನ್ನೋದು ಅವರ ನಂಬಿಕೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ 3 ಬಾರಿ ಮಮತಾಗೆ ಪಟ್ಟ ಕಟ್ಟಿರೋ ಜನರು ಈ ಬಾರಿಯೂ ಟಿಎಂಸಿಯನ್ನೇ ನೆಚ್ಚಿಕೊಂಡಿರ್ತಾರೆ. ಆಡಳಿತ ವಿರೋಧಿ ಅಲೆ ಅಷ್ಟಾಗಿ ಎಫೆಕ್ಟ್ ಮಾಡೋದಿಲ್ಲ ಅಂತ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಹಾಗಾಗಿ ಯಾರೇ ಗೆದ್ರೂ ಅದು ಭರ್ಜರಿ ಬಹುಮತ ಅಂತೂ ಆಗೋದಿಲ್ಲ. ಎರಡೂ ಪಕ್ಷಗಳ ನಡುವೆ ನೆಕ್ ಟು ನೆಕ್ ಫೈಟ್ ಇರಲಿದೆ. ಎರಡೂ ಪಕ್ಷಗಳ ಸಮಬಲ ಸಾಧಿಸಿದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಎರಡೂ ಪಕ್ಷ ಸಮಬಲ ಸಾಧಿಸಿದ್ರೆ ಬಿಜೆಪಿ ಆಪರೇಷನ್ ಮೂಲಕ ಬಂಗಾಳದಲ್ಲಿ ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಇದೆ.